ಇದು ಯಾವಾಗ ತೊಲಗೋಗ್ತೈತೆ ಅಂತ ಜನ ಕಾಯ್ತಾ ಇದ್ದಾರೆ. ನಾವು ಹೇಳೋ ಅಂಥದ್ದು ನಿಮ್ಮ ಕಾಂಗ್ರೆಸ್ಸಿನ MLAಗಳ ಒಂದು ಸ್ಥಿತಿ ಅಧ್ವಾನ ಆಗಿದೆ. ಏನಾನ ಒಂದು ತೀರ್ಮಾನ ಮಾಡ್ಕೊಂಡ್ ಬನ್ನಿ, ಯಾರನ್ನ ಆಗ್ಲಿ. ನಮ್ಗೇನು ಸಿದ್ದರಾಮಯ್ಯ ಆದ್ರೇನು DK ಆದ್ರೇನು ನಮ್ಗೇನು ಯಾವುದು ಏನು ವ್ಯತ್ಯಾಸ ಆಗಲ್ಲ. ಸರ್ಕಾರ ಪೂರ್ತಿ ಜನರ ಪಾಲಿಗೆ ಸತ್ತೋಗಿರುವಂತ ಸರ್ಕಾರವನ್ನ ಒತ್ತು ತಿಥಿ ಮಾಡಿ ತಗೊಂಡೋಗಿ ಯಾರೇ ಆದ್ರೂ ಕೂಡ ಅದನ್ನ ತಗೊಂಡೋಗಿ ಸ್ಮಶಾನಕ್ಕೆ ಎತ್ಕೊಂಡು ಹೋಗೋದು ಈ ಸರ್ಕಾರನ. ಆ ಸರ್ಕಾರ ಇದು. ಸ್ಮಶಾನಕ್ಕೆ ಎತ್ಕೊಂಡೋಗಿ ಮಣ್ಣು ಮಾಡಬೇಕು. ಇಲ್ಲ ಜನನೇ ಇವ್ರನ್ನ ಎತ್ಕೊಂಡೋಗಿ ಮಣ್ಣು ಮಾಡುವಂತ ಕಾಂಗ್ರೆಸ್ ಸರ್ಕಾರವನ್ನ ಮಣ್ಣು ಮಾಡೋ ಸ್ಥಿತಿ ಬೇಕು. ಸರ್ಕಾರ ಪೂರ್ತಿ ಏನಿಲ್ಲ ರೀ, ಸತ್ತೋಗಿದೆ. ಇನ್ನು ಗುಂಡಿ ತೋಡಿ ಮಣ್ಣು ಮಾಡಕ್ಕೆ ರಾಜ್ಯದ ಜನ ತಯಾರಾಗಿದ್ದಾರೆ. ಇವರೇನ ಮಾಡಿಲ್ಲ ಅಂದ್ರೆ ತಯಾರವ್ರೆ. ಜನ ಎಲ್ಲ ಕೇಳ್ತಾ ಇದ್ದಿದ್ದು, ನೀವು ಚುನಾವಣೆ ಮುಂಚೆ ಏನ್ ಹೇಳಿದ್ರಿ? ನುಡಿದಂತೆ ನಡೀತೀರಿ, ನಿಮ್ ಮಾತು ಬಿಟ್ಟು ನಾವು ಏನು ಮಾಡಲ್ಲ, ನೀವೇ ನಮಗೆ ದೇವರು, ನೀವ್ ಹೇಳ್ದಂಗೆ ಕೇಳ್ತೀರಿ ಅಂದ್ರು. ಇವಾಗ 2.5 ವರ್ಷ ಅಂತ ಜನನ್ ಕೇಳಿ ತೀರ್ಮಾನ ಮಾಡಿದ್ರೆ ನೀವು ಅಗ್ರಿಮೆಂಟ್ ಆಗಿದ್ರೆ ಹೇಳ್ಬಿಡಿ. 2 ವರ್ಷ ಅಗ್ರಿಮೆಂಟ್ ಆಗಿರೋದು ನಿಜ, ಅದಾದ್ರೂ ಹೇಳಿ. ಇಲ್ಲ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಡಿಕ್ಲೇರ್ ಮಾಡೋರು ಯಾರು? ಇಲ್ಲ DK ಕುಮಾರ್ ರಾಜ್ಯದ ಅಧ್ಯಕ್ಷರು, ಅವರು ಡಿಕ್ಲೇರ್ ಮಾಡಬೇಕು. ಇಲ್ಲ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅವರು ಡಿಕ್ಲೇರ್ ಮಾಡಬೇಕು. ಇಲ್ಲ ರಾಹುಲ್ ಗಾಂಧಿ ಡಿಕ್ಲೇರ್. ಈ ಮೂರು ಬಾಯೇ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನ ಮಗನ್ ಮಾತ್ರ 5 ವರ್ಷ ಅಂತ ಹೇಳ್ತಾವ್ರೆ ಹೊರತು ರಾಹುಲ್ ಗಾಂಧಿ ಏನೋ ಬಾಯ್ಬಿಟ್ಟಿದ್ದಾರೆ 5 ವರ್ಷ, ಖರ್ಗೆ ಬಾಯ್ಬಿಟ್ಟಿದ್ದಾರೆ, ಹಾಳ ಹೋಗ್ಲಿ DK ಕುಮಾರ್ ಬಾಯ್ಬಿಟ್ಟಿದ್ದಾರೆ, ಏನೂ ಇಲ್ಲ. ಅಂದ್ರೆ ಇಲ್ಲಿ ನನಗನ್ಸ್ತತೆ 2.5 ವರ್ಷ ಆಗಿರೋದು ನಿಜ ಅಂತ ಅನಿಸ್ತೈತೆ. ಮೇಲ್ನೋಟಕ್ಕೆ ಆಗಿರೋದು ನಿಜ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಜನ MLAಗಳು, ಕಾಂಗ್ರೆಸ್ MLAಗಳು ಒಡಕು ಮಾತುಗಳನ್ನ ಆಡ್ತಾ ಇರೋದು, ದಿನನಿತ್ಯ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಇವೆಲ್ಲ ನೋಡ್ತಾ ಇದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ. ಆದ್ರೆ ನಾ ಕೊಡೆ ಬಿಡೆ ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ. ಒಂದು ರೀತಿ ಕಾಂಗ್ರೆಸ್ ಅಧ್ವಾನ ಎದ್ದೋಗಿದೆ.